ಉಪಮುಖ್ಯಮಂತ್ರಿಗಳಂತ ಪರಮೇಶ್ವರ್ ಅವರೇ, ಹಿರಿಯರಂತ ಕೆ.ಎಚ್. ಮುನಿಯಪ್ಪನವರೇ, ನೂತನ ಸಚಿವರಾಗಿ ಹೊಸದಾಗಿ ನಮ್ಮ ಖಾದರ್ ಸಾಹೇಬರು ಬಂದಿದ್ದಾರೆ. ಮೇಷ್ಟ್ರ ಕೆಲಸ ಬಿಟ್ಬಿಟ್ಟು ಅವ್ರದ್ದು ಒಂದು ದೊಡ್ಡ ಯುಗ. ಇಟ್ ಈಸ್ ಬೆಸ್ಟ್ ಆಸ್ ಎ ಸ್ಪೀಕರ್. ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಬಹಳ ವಿಷಯ ಇಲ್ಲದೇ ವಿಷಯಗಳನ್ನ ಸೃಷ್ಟಿ ಮಾಡ್ತಾ ಇದ್ರಿ. ಯಾವಾಗ ಅಧಿಕಾರ ಹಸ್ತಾಂತರ ಏನಾಯ್ತು, ನಾಯಕತ್ವ, ಸ್ಟೇಟ್ಮೆಂಟ್ಗಳು, ಪಾಪ ಮಲಗಿದ್ದವ್ರನ್ನೆಲ್ಲ ಎಬ್ಬಿಸೋದು, ಎದ್ದಿದ್ದವ್ರನ್ನೆಲ್ಲ ಮಲಗಿಸೋದು, ವಿಭಿನ್ನವಾದಂಥ ಸ್ಟೋರಿಗಳನ್ನೆಲ್ಲ ಮಾಡಿ ನಮ್ಮ ಪಕ್ಷದ ವರಿಷ್ಠರು ಅದಕ್ಕೆ ತೆರೆ ಹಿಡಿದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ ಮಾತಾಡ್ತೀರಾ, ಅದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ಅಂತ ನಿಮ್ಗೆಲ್ಲ ಹೇಳ್ತಾ ಇದೆ. ಸೊ ಇವತ್ತು 4:15 ಆ ಶುಭಗಳಿಗೆ ಶುಭ ಮುಹೂರ್ತ ಇವತ್ತು ಸಂಜೆ. ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಇಂದಿನ ಹೆಜ್ಜೆಗಳನ್ನು ಮರ್ತವನು ಮುಂದಿನ ಹೆಜ್ಜೆಯನ್ನ ಇಡ್ಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರೋನು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಹೊಸ ದಿನ, ಹೊಸ ಕೆಲಸಗಳನ್ನು ಮಾಡಲು ಹೊಸ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೇನೆ. ಹೊಸ ಅವಕಾಶಗಳನ್ನು ಇದ್ದಂಥ ಇನ್ನು 2 ವರ್ಷದಲ್ಲಿ ಏನೆಲ್ಲ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಸಿಕ್ಕಿದಂಥ ಅವಕಾಶದಲ್ಲಿ ನಮ್ಮ ರಾಜ್ಯಕ್ಕೆ ಕಲ್ಯಾಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂದು ರಾಜ್ಯದ ರೈತರು ನಮ್ಮ ಬೆನ್ನೆಲುಬು, ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವರ್ಗದ ಜನ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ಕಾರ್ಯರೂಪಗಳನ್ನು ಸೂಚಿಸಲು, ತಯಾರು ಮಾಡಲು ಈಗಾಗಲೇ ನನ್ನ ಸಿದ್ಧತೆ ಕಳೆದ 6 ತಿಂಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಒಂದೊಂದೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಮಾರು ದೀರ್ಘವಾಗಿ 1-2 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿ ಇವತ್ತು 6 ಜನರಿಗೆ ಹತ್ರ ಇರುವಂಥ ಕೆಲವು ಸಮಸ್ಯೆ ಇರೋಂಥದ್ದಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಇವತ್ತು ಮಾಧ್ಯಮ ಸ್ನೇಹಿತಗಳಿಗೆ ಮತ್ತು ಈ ರಾಜ್ಯದ ಜನತೆಗೆ ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೆ. ಸೊ ರಾಜ್ಯದ ಆಡಳಿತದಲ್ಲಿ ಹೊಸ ಬೆಳಕನ್ನು ಮೂಡಿಸಲು ನನ್ನ ರಾಜಕೀಯ ಅನುಭವ 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತು ನಾನು ಆ ಎಲೆಕ್ಷನ್ ಸೋತೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ, ಅಸೆಂಬ್ಲಿ ಮೆಂಬರ್ ಆದ ನಾನು, ಪರಮೇಶ್ವರ್ ಅವರೆಲ್ಲ ಒಟ್ಟಿಗೆ 89ರಲ್ಲಿ ಆದವು. ವಿವಿಧ ಸಂಪುಟಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸೊ ಅಪಾರವಾದಂಥ ಅನುಭವದ ಭಂಡಾರದಲ್ಲಿ ಮುಳುಗಿದ್ದೇನೆ.
ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ, ಅನೇಕ ರಾಜಕೀಯ ತಂತ್ರಗಳು ಕೂಡ ಆ ಬಲೆಗೆ ಕೂಡ ಬಿದ್ದಿದ್ದೇನೆ. ತಿಹಾರ್ ಜೈಲು ಕೂಡ ಹೋಗಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಯಾವತ್ತೂ ಕೂಡ ನನ್ನ ಎದೆ ಕುತ್ತಲಿಲ್ಲ, ಆತ್ಮವಿಶ್ವಾಸ ಇತ್ತು. ಐ ಲಿವ್ಡ್ ಆನ್ ಹೋಪ್. ದಟ್ ಹೋಪ್, ಏನು ಒಂದು ವಿಶ್ವಾಸ ಇತ್ತಲ್ಲ, ಆ ವಿಶ್ವಾಸ ಇವತ್ತು ಮತ್ತೆ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ, ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಲಿಕ್ಕೆ ಇವತ್ತು ನನಗೆ ಅವಕಾಶವನ್ನು ಸಿಕ್ಕಿದೆ. ಈ CM ಕುರ್ಚಿ ಇದು ನಂದಲ್ಲ, ನಾಡಿನ ಜನರದು. ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಡಿನ ಜನತೆ ನಮಗೆ ಕೊಟ್ಟಂಥ ಇದೊಂದು ಅವಕಾಶ. ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಈ ತೀರ್ಮಾನವನ್ನು, ಸ್ವಲ್ಪ ಲೇಟ್ ಆಯಿತು, ನಿಮಗೆಲ್ಲ ಗೊತ್ತಿತ್ತು, ಹಿಂದೆ ಕೂಡ ತಾವೆಲ್ಲ ಬರೆದಿದ್ರಿ ಏನು ನಮ್ಮ ಅಂತರ ತೀರ್ಮಾನ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಮಾತನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟು ಅವರು ಕೂಡ ಹೇಳ್ತಾ ಇದ್ರು, ಪಕ್ಷದ ವರಿಷ್ಠರು ಯಾವತ್ತು ಹೇಳ್ತಿರೋ 5 ನಿಮಿಷನೂ ಇಲ್ಲದೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದರು. ಆ ಪ್ರಕಾರ ವರಿಷ್ಠರು ನಮ್ಮಿಬ್ಬರನ್ನು ಕರೆಸಿ ಈ ತೀರ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಾಗ ಅವರು ಭಾಳ ಸಂತೋಷದಿಂದ ಇವತ್ತು ಅವರು ಆ ಸ್ಥಾನವನ್ನು ತೆರವು ಮಾಡಿಕೊಟ್ಟು ನನಗೆ ಎಲ್ಲ ನಮ್ಮ ಪಕ್ಷದ ಶಾಸಕರು ಒಗ್ಗಟ್ಟಿನಿಂದ ವರಿಷ್ಠರ ಮೇಲೆ ಅವರು ತಿಳಿಸಿ ಜವಾಬ್ದಾರಿಯನ್ನು ಕೊಟ್ಟು ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ. ಸೊ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ರೈತರ ಬದುಕು ಎಲ್ಲ ಕೂಡ ಬಲ್ಲೆ. ಇದ್ರ ಜೊತೆಗೆ ನಗರದಲ್ಲಿರೋಂಥ ಜನರ ಸಮಸ್ಯೆ ಕೂಡ ಬಲ್ಲೆ. 42% ಜನ ನಗರಗಳಲ್ಲಿ ವಾಸಿಯಾಗಿದ್ದಾರೆ, ಮಿಕ್ಕಿದವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ. ಒಂದು ದೊಡ್ಡ ಶಿಫ್ಟ್ ಆಗ್ತಾ ಇದೆ. ಉದ್ಯೋಗಕ್ಕೋಸ್ಕರ ಜನ ಇವತ್ತು ವಲಸೆ ಬರ್ತಾ ಇದ್ದಾರೆ. ಹಳ್ಳಿ ಬಿಟ್ಟು ಬೆಂಗಳೂರಲ್ಲಿ ಏನಾದ್ರು ರಸ್ತೆಯಲ್ಲಿ ಮಾರ್ಕೊಂಡು ಆದರೂ ಚಿಂತೆ ಇಲ್ಲ, ಒಳ್ಳೆ ಬದುಕನ್ನು ಕಾಣ್ತೀನಿ, ಒಳ್ಳೆ ವಿದ್ಯಾಭ್ಯಾಸವನ್ನು ನನ್ನ ಮಕ್ಕಳು ಕೊಡಬೇಕು ಅನ್ನೋದು ಕೂಡ ನಮ್ಮ ಹಳ್ಳಿ ಜನರಿಗೆ ವ್ಯವಸಾಯವನ್ನು ದೂರ ಮಾಡೋಂಥ ಒಂದು ಪರಿಸ್ಥಿತಿನೂ ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಹೆಂಗೆ ತಡಿಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆಯಲ್ಲಿ ನಾವೆಲ್ಲ ಇದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನನ್ನೆಲ್ಲ ಕ್ಯಾಬಿನೆಟ್ ಕೊಲೀಗ್ಸು, ಎನಿ ಡಿಸಿಷನ್ ವಿಲ್ ನಾಟ್ ಬಿ DK ಶಿವಕುಮಾರ್ ಡಿಸಿಷನ್, ಇಟ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್ಸ್. ಸೊ ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋರು. ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು SM ಕೃಷ್ಣರವರು ರತನ್ ಟಾಟಾ ಅವ್ರ ಹತ್ರ ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಇನ್ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, DK ನೀವು ತೊಗೊಳ್ಕೊಳ್ಳಿ ಅಂತ ಅವ್ರು ಕೇಳಿದ್ದು. ನಾವು ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗ್ಬೇಡಿ, ನೀವು ಯಾರೋ 2-3 ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳ್ದು. ಆಮೇಲೆ ನಾವು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡ್ದು. ಹಾಗೊಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂಥೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟರ್ಲಿ ತೆಗೆದುಕೊಳ್ಳಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ ನಾನು. ಸ್ಕೂಲಲ್ಲೇ ಯಾರೋ TV ತೋರಿಸ್ತಾ ಇದ್ರು, ಯಾರೋ ನಮ್ಮ ವಿದ್ಯಾರ್ಥಿಗಳನ್ನ ಕೊಲೀಗ್ಸ್ ಹೇಳಿದ್ರೆ ನಂದು ಸ್ಟಾರ್ ಸಿಂಬಲ್ ಇತ್ತು ಅಂತ ಏನೋ ತೋರಿಸ್ತಾ ಇದ್ರು ಅಂತ ಫೋನ್ ಮಾಡಿದ್ರು. ಹಂಗೆ ಸ್ಕೂಲಲ್ಲೇ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡು ಆ ಗರಡಿಯಿಂದ ಬೆಳ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ದೇನೆ. ಸೊ ಹಂಗೆ ಎಲ್ಲರೂ ಕೂಡ ಒಟ್ಟಿಗೆ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನನಗೆ ನಂಬಿಕೆ ಇದೆ. ಸೊ ಎಲ್ಲರ ಕಲೆಕ್ಟಿವ್ ಡಿಸಿಷನ್ಸು ಇವತ್ತೇನು ನಾವು 15 ಜನ
13-14 ಜನ ಇವತ್ತು ನಾವು ಸೇರಿದ್ದೇವೆ. ಇವತ್ತು ಕ್ಯಾಬಿನೆಟ್ಟು ಆಲ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಈ ಕ್ಯಾಬಿನೆಟೇ ನಿಮ್ಗೆ ಹೇಳ್ತದೆ, ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪುರವ್ರು ಹೇಳಿದ್ರು, ಆ ಕುವೆಂಪುರವ್ರು ಹೇಳಿದ್ದೇ ಈ ನಮ್ಮ ಕ್ಯಾಬಿನೆಟ್ನಲ್ಲಿ ಬಿಂಬಿಸ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಕಾಣ್ತಾ ಇದ್ದೀರಿ. ಸೊ ಎಲ್ಲ ವರ್ಗದ ಅನುಭವದ ನಾಯಕರುಗಳ ಸಹಕಾರದಿಂದ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ, ಒಂದು ಬಲಿಷ್ಠವಾದಂಥ ಒಂದು ನಾಯಕತ್ವವನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಎಲ್ಲರೂ ಕೂಡ ತೆಗೆದುಕೊಂಡೋಗಿ, ನೀವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು 4 ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ, ಇದೊಂದೇ ದೇಶದಲ್ಲಿ ಜುಡಿಷರಿ ಮತ್ತು ನಮ್ಮ ಶಾಸಕಾಂಗ, ನ್ಯಾಯಾಂಗ, ಶಾಸಕಾಂಗ ಒಂದು ನೋಡ್ತದೆ. ಇಲ್ಲೇ ಪಕ್ಕದಲ್ಲೇ ಕಾರ್ಯಾಂಗ ಕೃಷ್ಣ ಸಾಹೇಬರು ಕೂಡ ಪಕ್ಕದಲ್ಲಿ ಒಂದು ಹೊಸ ಸೌಧವನ್ನು, ವಿಕಾಸವನ್ನು ಕಟ್ಟಿಸಿದ್ದಾರೆ. ನೀವು ಕೂಡ ಮೀಡಿಯಾದವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದೀರಿ. ಸೊ ವಿತಿನ್ ಒಂದು 100-200 ಮೀಟ್ರಲ್ಲೇ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕೂಡ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಟೀಕೆ ಮಾಡಿ, ಬಟ್ ಸುಮ್ಮನೆ ಯಾವುದಾವುದೋ ವಿಚಾರನ ಗೊತ್ತಿಲ್ಲದೆ ಬರೀ ಸ್ಟೋರೀಸ್ನ ಹೊಸ್ದಾಗಿ ಕ್ರಿಯೇಟ್ ಮಾಡೋದು ಬೇಡ. ರಾಜಕೀಯದ ಸ್ಟೋರೀಸ್ ಆಗಲಿ ಮಾಡೋದು ಬೇಡ. ನಾ ತಪ್ಪು ಮಾಡಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತಂದರೆ ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಯಾವತ್ತೂ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ನನ್ನ ಟೀಕೆ ಮಾಡಿದವ್ರನ್ನ ನಿಮ್ಮನ್ನ ಯಾರನ್ನ ನಾನು ಕ್ವಶನ್ ಮಾಡಲಿಲ್ಲ. ನಾನು ತಿದ್ದಕ್ಕೆ ಕೇಳ್ತಾ ಇದ್ದೀರಿ ಅಂದ್ಕೊಂಡು ನಾನು ಅದನ್ನು ಒಂದು ತಿದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಹಂಗೆ ಐ ಬಿಲೀವ್ ಇನ್ ಯು ಆಲ್ಸೋ, ಬಿಕಾಸ್ ನಿಮ್ಮ ಮೇಲೆ ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಲ್ಲೇನು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಬರವಣಿಗೆಗಳಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಹೆಚ್ಚಿಗೆ ಜನ ಇವತ್ತು ನಂಬ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ನನ್ನ ವಿಶ್ವಾಸಕ್ಕೋಸ್ಕರ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಕೂಡ ನೀವು ತೆಗೆದುಕೊಳ್ಳೋಂಥ ನಿಮ್ಮ ಬರವಣಿಗೆ, ನೀವು ತೋರಿಸೋಂಥದ್ದು, ನೀವು ಏನೇನು ಸ್ಟೋರಿಗಳನ್ನು ಬಿಂಬಿಸ್ತೀರಿ, ಅದು ನಿಮ್ಮ ಕಾನ್ಫಿಡೆನ್ಸ್ಗೂ ಕೂಡ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಇರಬೇಕು, ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಬೇಕು. ಆ ರೀತಿ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಸೊ ಎಲ್ಲ ಜಾತಿ, ಎಲ್ಲ ವರ್ಗದ ಜನರ ಸಹಬಾಳ್ವದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅದ್ರ ಮೇಲೆ ನಂಬಿಕೆ ಇರೋನು. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ, ಜಾತಿ ಬೆಲೆ, ಧರ್ಮದ ಮೇಲೆ ನಮ್ಮದೇ ಆದಂಥ ವಿಚಾರಧಾರೆಗಳಿರ್ಬೋದು, ಆದರೆ ನನಗೆ ಮಾನವಕ್ಕೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ, ಮಾನವೀಯತೆ, ಹ್ಯುಮ್ಯಾನಿಟಿ. ಸೊ ಮಾನವ ಧರ್ಮ, ಸೊ ಅದ್ರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋನು. ಅದರಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ನಾನು ಹೋಗ್ತೇನೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಈ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ನಿಮ್ಮ ಸರ್ಕಾರ, ಜನರು ಕೊಟ್ಟಿರುವಂಥ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ನನ್ನ ಎಲ್ಲ ವೈಯಕ್ತಿಕವಾದ ವಿಚಾರಗಳನ್ನು ಬದಿಗಟ್ಟು ತ್ಯಾಗ ಮಾಡಿ ಈ ರಾಜ್ಯದ ಜನತೆಗೆ ಮುಡುಪಾಗಿ ಇಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನು ನಾನು ಭಾಳ ಸಂತೋಷದಿಂದ ಇದೊಂದು ಸ್ವೀಕಾರವನ್ನು ಮಾಡಿದ್ದೇನೆ. ಸೊ ಅದಕ್ಕೆ ತಾವು ಕೂಡ ತಮಗೆಲ್ಲ ನನಗೆ ಸಹಕಾರವನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. 1ನೇ ಕ್ಯಾಬಿನೆಟ್ಟು ನಡೆಸ್ತು, ಅನೇಕ ತೀರ್ಮಾನಗಳನ್ನು, ಪಟ್ಟಿ ಭಾಳ ದೊಡ್ಡದಿತ್ತು. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ನನಗೆ ಇದು ಯುವ ಯುಗ, ಇದು ಹೊಸ ಜನರೇಷನ್.